ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನೆ ಮಗಳು ಯೂಟ್ಯೂಬ್ ಚಾನಲ್. ಏನಪ್ಪ ಇದು ವಿಡಿಯೋ ಸ್ಟಾರ್ಟಿಂಗ್ಗೆ ಪೂಜೆ ಸಾಮಾನೆಲ್ಲ ತೋರಿಸ್ತಾ ಇದ್ದೀರಾ ಅಂತ ಅನ್ಕೊತಿದ್ದೀರಾ. ನಾವು ಅವತ್ತು ನಮ್ಮ ಕಕ್ಕಿ ಮನೆಗೆ ಹೋಗಿದ್ವಿ ಅಲ್ವಾ. ಅವತ್ತು ಅವ್ರ ಮನೆ ಹತ್ರ ಕಾಶಿ ವಿಶ್ವನಾಥ ಟೆಂಪಲ್ ಇದೆ. ಅಲ್ಲಿ ಲಾಸ್ಟ್ ಕಾರ್ತಿಕ್ ಸೋಮವಾರ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಎಲ್ಲ ಬನ್ನಿ ಹೋಗೋಣ ಅಂತ ಹೇಳಿದರು. ಸರಿ ಆಯಿತು ಅಂತ ನಾವು ಹೊರಟ್ವಿ. ನೋಡಿ ಅಲ್ಲಿ ಟೆಂಪಲ್ ಆಚೆ ಕಡೆ ಅಲ್ಲಿ ಒಂದು ಆಕಳ ಇತ್ತು. ಅದಕ್ಕೆ 5 ಕಾಲು ಇದೆ, ಅಂದರೆ ಭುಜದ ಹತ್ರನೂ ಒಂದು ಕಾಲು ಬಂದಿತ್ತು. ನಾನು ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನೋಡಿದ್ದು. ಅಂದರೆ ಟಿ ವಿನಲ್ಲಿ ಅಲ್ಲಿ ವೀಡಿಯೋನಲ್ಲಿ ಎಲ್ಲ ನೋಡಿದ್ದೆ, ಅಂದರೆ ಡೈರೆಕ್ಟು ನೋಡಿರಲಿಲ್ಲ. ಇವತ್ತು ನೋಡಿ ನನಗೆ ಶಾಕ್ ಆಗೋಯಿತು. ಅಯ್ಯೋ, ಇಷ್ಟು ಹಿಂಗೆಲ್ಲ ಇರುತ್ತೆ ಅಲ್ವಾ ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿ ಪ್ರಸಾದಕ್ಕೆ ಅಡುಗೆ ಮಾಡ್ತಾ ಇದ್ದಾರೆ. ನಾವು ಹೋದವಾಗ ಸಾಯಂಕಾಲ 5 ಗಂಟೆ ಆಗಿತ್ತು. ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಕಲ್ಯಾಣಿ ಹತ್ರ, ಅಂದರೆ ಕೊಂಡ ಹತ್ರ ಇಲ್ಲಿ ಫುಲ್ ಜನ ಎಲ್ಲ ಕೂತಿದ್ದಾರೆ ಫ್ರೆಂಡ್ಸ್. ಯಾಕಂತ ನನಗೂ ಗೊತ್ತಿಲ್ಲ, ನಮ್ಮ ಕಕ್ಕಿಗೂ ಗೊತ್ತಿರಲಿಲ್ಲ. ನಾನು ಕೇಳಿದೆ, ಯಾಕೆ ಕಕ್ಕಿ ಕೂತಿದ್ದಾರಲ್ಲ ಇಲ್ಲಿ ಅಂತೇಳಿ. ನಾವು ಅಲ್ಲಿ ಸೆಂಟ್ರಲ್ಲಿ ನೀರಿದೆ ಅಲ್ವಾ, ಅಲ್ಲಿ ಏನಾದರೂ ಪೂಜೆ ಇಲ್ಲ ಏನಾದರೂ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ವಿ. ಇಷ್ಟು ಜನ ಕೂತಿರೋದು ನೋಡಿ. ಅವರು ಕೂತಿದ್ದಿದ್ದೇ ಬೇರೆ ಪರ್ಪಸ್ಗೋಸ್ಕರ. ಅದು ಯಾಕೆ ಅಂತೇಳಿ ನಾನು ಲಾಸ್ಟಲ್ಲಿ ಹೇಳ್ತೀನಿ. ನಾವು ಅಲ್ಲಿಂದ ಹೊರಟು ಪೂಜೆ ಸಾಮಾನೆಲ್ಲ ತೊಗೊಂಡಿದ್ವಿ ಅಲ್ವಾ. ಪೂಜೆ ಎಲ್ಲ ಮಾಡಬೇಕು, ದೀಪ ಎಲ್ಲ ಹಚ್ಚಬೇಕು. 365 ದೀಪಗಳು ಹಚ್ಚಬೇಕು. ಕಾರ್ತಿಕ್ ಸೋಮವಾರ ಇರುತ್ತೆಲ್ಲ, ಅವಾಗ ಯಾವ ಸೋಮವಾರ ಬೇಕಾದ್ರೂ ಹಚ್ಬೋದು. ಲಾಸ್ಟ್ ಸೋಮವಾರ ಚೆನ್ನಾಗಿ ಪೂಜೆ ಆಗುತ್ತೆ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಹೋದ್ಲು ನಮ್ಮ ಕಕ್ಕಿ. ಹೋಗಿದ್ವಿ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ. ಫುಲ್ಲು ಜನ ಸಾಗರನೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನೈಟ್ ಆಗ್ತಾ ಫುಲ್ ಜನ ಆಗ್ತಾರೆ. ಇಷ್ಟು ಜನ ನೋಡಿ ನನಗೆ ಶಾಕ್ ಆಯ್ತು. ನಮ್ಮಮ್ಮ ಅವ್ರಿಗೆ ಅಂತ ಇಷ್ಟೊಂದು ಜನ ಬಂದಿದ್ದಾರಲ್ಲ, ಏನು ಸ್ಪೆಷಲ್, ಒಳ್ಳೆ ಜಾತ್ರೆ ಥರ ಇದ್ದಾರೆ ಅಂತ ಹೇಳಿದರು. ನೋಡೋಕ್ಕೆ ಚೆಂದ ಇತ್ತು. ಇನ್ನು ರಾತ್ರಿ ಟೈಮು ಲೈಟಿಂಗ್ಸು, ಆ ಜನ ನೋಡ್ತಾ ಇದ್ದರೆ ಹಬ್ಬ ನೋಡ್ಬೇಕು. ಅದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ, ಅನುಭವಿಸಿದ್ರೇ ಅಂತಾರಲ್ಲ ಕೆಲವೊಂದು, ಹಂಗೆ ನಾವು ಎಲ್ಲ ದೀಪಗಳು ಹಚ್ಚೋಕ್ಕೆ ತುಪ್ಪದ ದೀಪ ಹಚ್ಚಬೇಕು ಅಂತ ಹೇಳಿದ್ಲು ನಮ್ಮ ಕಕ್ಕಿ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ವಿ. ಅಣತೆ ಬತ್ತಿ ಎಲ್ಲ ಇಟ್ಟು. ತುಪ್ಪ ಗಟ್ಟಿ ಆಗೋಗ್ಬಿಟ್ಟಿತ್ತು, ಅಂದರೆ ಇವಾಗ ಚಳಿಗಾಲ ಅಲ್ವಾ. ಅದನ್ನು ಆ ಕಡೆ ದೀಪ ಹಚ್ಚಿದ್ರಲ್ವ, ಅಲ್ಲಿ ಹೀಟ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಕರಗಿಸಿ ತುಪ್ಪನ ದೀಪಕ್ಕೆ ಹಾಕ್ತಾಯಿದ್ವಿ. ಆಮೇಲೆ ತಟ್ಟೆಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ನಾನು ಮತ್ತು ನಮ್ಮಮ್ಮ, ನಮ್ಮ ಕಕ್ಕಿ, ನಮ್ಮ ಅಕ್ಕ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ದೀಪ ಹಚ್ಚಿದ್ವಿ. 365 ದೀಪ ಯಾಕೆ ಹಚ್ತಾರೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಾನು ಆಮೇಲೆ ಹೇಳ್ತೀನಿ ಯಾಕೆ ಏನು ಅಂತ ಹೇಳಿ. ನೋಡಿ, ಇವಾಗ ಎಲ್ಲರೂ ಅವ್ರವ್ರ ತಟ್ಟೆನ ಅವ್ರವರು ರೆಡಿ ಮಾಡ್ಕೊತಾ ಇದ್ದಾರೆ. ಎಲ್ಲೋ ಇದ್ದಿದ್ದು ನಾನು ಮತ್ತು ನಮ್ಮಮ್ಮ, ನಮ್ಮ ಅಕ್ಕ ಆ ದೇವಸ್ಥಾನದ ದರ್ಶನ ಮಾಡೋಕ್ಕೋಸ್ಕರ ಹಿಂಗಾಯ್ತು. ಅವತ್ತು ನಾವು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಆದರೆ ನಾವು ಹೋಗ್ತೀವಿ, ನಾವು ಬೇಗ ಹೋಗ್ಬೇಕು, ಮೆಜೆಸ್ಟಿಕ್ ಹೋಗಿ ಬಳ್ಳಾರಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ಲು ನಮ್ಮಮ್ಮ ಮತ್ತು ನಮ್ಮ ಅಕ್ಕ. ಇರಲಿ ಲೇಟಾಗಿ ಆದರೂ ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ಲು ನಮ್ಮ ಕಕ್ಕಿ. ನೋಡಿ, ಅದು ಎಲ್ಲೆಲ್ಲಿ ಅಂದರೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಬಂದಿದ್ದ ಕೆಲಸನೇ ಬೇರೆ. ಆದರೆ ದೇವ್ರು ನೋಡೋ ಪುಣ್ಯವು ನಮಗಿತ್ತು. ಅವತ್ತು ಇಲ್ಲೇಯಿಂದ ಅಲ್ಲಿಗೆ ಹೋದ್ವಿ. ಎಲ್ಲ ರೆಡಿ ಮಾಡಿದ್ಮೇಲೆ ದೇವ್ರ ಹತ್ರ ಒಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ದೀಪ ಹಚ್ಚಿ ದೇವ್ರ ಹತ್ರ ಹೋಗ್ಬಿಟ್ಟು ದೀಪನ ಬೆಳಗಿ ಬರಬೇಕು. ನೋಡಿ, ಎಲ್ಲೋ ಇದ್ದವ್ರು ನಾವು ಅವತ್ತು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ತಿಂದು ಎಷ್ಟು ಅದೃಷ್ಟ ಮಾಡಿದ್ವಿ ಗೊತ್ತಾ ನಾವು ಅವತ್ತು. ಅಲ್ಲಿ ನೋಡಿ, ಟೈಮ್ ಇವಾಗ 6 o'clock ಆಗಿದೆ. ಎಷ್ಟು ಜನ, ಆ ದೀಪಗಳು ಹೆಂಗೆ ಕಾಣಿಸ್ತಾ ಇದೆ ನೋಡಿ. ನೋಡ್ತಾ ಇದ್ದರೆ ಕಣ್ಣು ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ಸಖತ್ ಇಷ್ಟ ಆಯಿತು. ಈ ದೇವಸ್ಥಾನದಲ್ಲಿ ಕಾಶಿಗೆ ಹೋಗ್ಬಿಟ್ಟು ಅಲ್ಲಿಂದ ತೀರ್ಥ, ಅಂದರೆ ಗಂಗಾ ಜಲ ತೊಗೊಂಬಂದ್ಬಿಟ್ಟು ಅಲ್ಲಿ ಎಲ್ಲರಿಗೆ ಟಿಕೆಟ್ ತೊಗೊಂಡೋದ್ರೆ ಎಲ್ಲರಿಗೂ ನೀರು ಹಾಕ್ತಾರೆ. ಅದೊಂದು ನನಗೆ ಇಷ್ಟ ಆಯಿತು. ನಮ್ಮಮ್ಮ ಮತ್ತು ಎಲ್ಲರಿಗೂ ಇಷ್ಟ ಆಯಿತು. ಅಂದರೆ ನಮಗೆ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂದ್ರೂ, ನೀವು ಯಾರನ್ನ ಹೋಗಬೇಕು ಅಂದ್ಕೊಂಡಿದ್ರೂ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ತುಂಬ ದೂರ ಇದೆ. ನೀವು ಇನ್ನೊಂದ್ಸರಿ ಯಲಹಂಕದಲ್ಲಿರೋ ಅಟ್ಟೂರು ಕಾಶಿ ವಿಶ್ವನಾಥ ದೇವಸ್ಥಾನ ನೆಕ್ಸ್ಟ್ ಇಯರ್ ಮತ್ತೆ ಪ್ರತಿ ವರ್ಷ ಮಾಡ್ತಾರೆ ಅಂತಲ್ಲಿ. ನೀವೂ ಹೋಗಿ ಮುಂದಿನ ವರ್ಷಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಗಂಗಾ ಜಲ ತೀರ್ಥ ಸ್ನಾನ ಮಾಡ್ಕೊಂಡು ಬನ್ನಿ. ಸ್ನಾನ ಅಂದರೆ ಫುಲ್ ಏನಲ್ಲ, ಒಂದು ಸ್ವಲ್ಪ ಹಾಕ್ತಾರೆ. ಅಂದರೆ ಅಷ್ಟು ದೂರ ಹೋಗೋಕ್ಕಾಗಿಲ್ಲ ಅಂದ್ರೂ ಇಲ್ಲೇಯಿಂದನೇ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ದೇವ್ರೇ ಒಳ್ಳೇದು ಮಾಡಪ್ಪ ಅಂದ್ಕೊಂಡು ಸ್ವಲ್ಪ ತೀರ್ಥ ಸ್ನಾನ ಮಾಡ್ದಂಗೆ ಒಂದು ಚೊಂಬಷ್ಟು ಹಾಕ್ತಾರೆ ಅಲ್ವಾ, ಅದನ್ನೇ ಹಾಕ್ಸ್ಕೊಂಡು ಬರೋದು. ನೋಡಿ, ಇವಾಗ ದೀಪ ಎಲ್ಲ ಬೆಳಗಿ ದೇವ್ರ ಮುಂದೇನು ಹೋಗೋಕ್ಕಾಗೋದಿಲ್ಲ. ಆಚೆ ಕಡೆಯಿಂದನೇ ದೇವ್ರ ಮುಖ ಮಾಡಿರ್ತಾರಲ್ವ, ಆ ಕಡೆಯಿಂದನೇ ದೇವ್ರಿಗೆ ದೀಪ ಹಚ್ಚಿ ಬೆಳಗಿ ಮನಸ್ಫೂರ್ತಿಯಾಗಿ ಬೇಡ್ಕೊಂಡು ಬಂದ್ವಿ ನಾವಂತೂ. ಅಲ್ಲಿಂದ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಹೊರಟ್ವಿ ಫ್ರೆಂಡ್ಸ್. ಇಷ್ಟು ಜನ ಗೊತ್ತಾ. ನಾವು ಬಂದವಾಗ ದೇವಸ್ಥಾನದ ಆಚೆ ಕಡೆಯಿಂದ ಕ್ಯೂ ಇತ್ತ, ಅಂದರೆ ಎಂಟ್ರೆನ್ಸ್ ಇರುತ್ತಲ್ಲ ಬಾಗಿಲು, ಅಲ್ಲೆಯಿಂದ. ಆಮೇಲೆ ಕ್ಯೂ ಎಲ್ಲೋ ಹೋಗಿತ್ತು. ಯಪ್ಪ, ನಾವು ಯಾವಾಗ ದರ್ಶನ ಮಾಡ್ಕೊಂಡು ಬರೋದು ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಟಿಕೆಟ್ ದರ್ಶನ ಇತ್ತು. ಅಲ್ಲಿಂದ ಟಿಕೆಟ್ ತೊಗೊಂಡು ಸ್ವಲ್ಪ ಬೇಗ ಹೊರಟ್ವಿ. ನೋಡಿ, ಅವಾಗ ಕಲ್ಯಾಣಿ ಹತ್ರ ಕೂತಿದ್ರಲ್ವ, ಅವ್ರನ್ನ ಒಬ್ಬೊಬ್ರು ಟಿಕೆಟ್ ತೊಗೊಂಡು ಕೂತಿದ್ರಲ್ಲಿ ಅವರು. ಅಂದರೆ ಟಿಕೆಟ್ ತೊಗೊಂಡಿರೋ ಸ್ವಲ್ಪ ಜನ ಆದಮೇಲೆ ದರ್ಶನಕ್ಕೆ ಬಿಟ್ಟಿದ್ದು.
ಅವ್ರು ಇವಾಗ ದರ್ಶನಕ್ಕೆ ಬಿಡ್ತಾ ಇದ್ದಾರೆ. ನಾವು ಟಿಕೆಟ್ ತೊಗೊಂಡು ಅವ್ರ ಜೊತೆನೇ ದರ್ಶನಕ್ಕೆ ಹೊರಟ್ವಿ. ನೋಡಿ ಎಷ್ಟು ಅಂದರೆ ಇದು ದುಡ್ಡು ಕೊಟ್ಟು ಹೋಗ್ತಾ ಇರೋ ಕ್ಯೂ, ಆದ್ರೂ ಎಷ್ಟೊಂದು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್. ನಾನೇನೋ ಆ ಕಲ್ಯಾಣಿನಲ್ಲಿ ಏನಾದರೂ ಪೂಜೆ ಇಲ್ಲ ಏನಾದರೂ ಮಾಡ್ತಾರೇನೋ, ಏನಾದರೂ ಕಾಣಿಸುತ್ತೇನೋ ಅದಕ್ಕೆ ಅಷ್ಟೊಂದು ಜನ ಕೂತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಅವ್ರು ಕೂತಿದ್ದಿದ್ದು ದರ್ಶನ ಮಾಡೋಕ್ಕೋಸ್ಕರ, ರೊಕ್ಕ ಕೊಟ್ಟು ಟಿಕೆಟ್ ತೊಗೊಂಡು ಅಷ್ಟೊತ್ತು ದರ್ಶನ ಮಾಡೋಕ್ಕೋಸ್ಕರ ಕ್ಯೂವಲ್ಲಿ ಕೂತಿದ್ರು. ನಾನು ಏನಕ್ಕಪ್ಪ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ 5 ಗಂಟೆಯಿಂದ ನಾವು ದರ್ಶನ ಮಾಡೋಕ್ಕೆ ಹೋಗೋಷ್ಟೊತ್ತಿಗೆ 6 o'clock ಆಗಿತ್ತು. 1.5 hour ವೆಯ್ಟ್ ಮಾಡಿದ್ದಾರೆ. ನಾವು ಇವಾಗ ದೇವಸ್ಥಾನದ ಒಳಗಡೆ ಬಂದೀವಿ. ನೀವು ಇಲ್ಲೇಯಿಂದನೇ ದರ್ಶನ ಮಾಡಿಕೊಂಡು ದೇವರಿಗೆ ಕೈ ಮುಗಿದ್ಬಿಡಿ ಫ್ರೆಂಡ್ಸ್. ಎಲ್ಲರಿಗೂ ವಿಡಿಯೋ ನೋಡ್ತೀರಾ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಈ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗಿದೆ. ಇದೇ ಥರ ವಿಡಿಯೋನ ಹಾಕ್ತಾ ಇರ್ತೀವಿ. ನಮ್ಮ ಚಾನಲ್ನ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದೇವರ ಸರಿ ಮನಸ್ಫೂರ್ತಿಯಾಗಿ ನೋಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದ್ವಿ ನಾವು ಅಲ್ಲೆಯಿಂದ. ನನಗಂತೂ ಸಖತ್ ಇಷ್ಟ ಆಯಿತು. ಹೋಗ್ಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ ನಾನಾದ್ರೆಗಿನ ಅಲ್ಲಿಗೆ. ನೋಡಿ ಇವಾಗ ನಾವು ದೇವಸ್ಥಾನ ದರ್ಶನ ಮಾಡಿಕೊಂಡು ಆಚೆಗೆ ಬಂದ್ವಿ. ಇವಾಗ ನಾವು ಅಲ್ಲಿ ಟಿಕೆಟ್ ತೋರಿಸ್ತಾ ಇದ್ದೀವಿ. ನೋಡಿ ನಮಗೂ ಜಡಿನಲ್ಲಿ ಒಂದು ಜಗ್ಗು ತೊಗೊಂಡು ನೀರು ಹಾಕ್ಬಿಡ್ತಾರೆ. ಲೈನಕ್ಕೆ ನಿಂತ್ಕೊಂಡು ಲೈನ್ಗೆ ಹಂಗೆ ಹೋಗ್ತಾನೆ ಇದ್ರೆ ಆಗ್ತಾನೇ ಇರ್ತಾರೆ. ಫುಲ್ ನೈಟ್ ಆಗಿಬಿಟ್ಟಿತ್ತಲ್ಲ, ಚಳಿಗಾಲ ಬೇರೆ, ಎಷ್ಟು ಚಳಿ ಆಗ್ತಾಯಿದೆ ಗೊತ್ತಾ ಫ್ರೆಂಡ್ಸ್. ನಮಗಂತ ನಡುಗೆ ಬಂದುಬಿಟ್ಟಿದೆ. ಫುಲ್ ನಡುಗ್ತಾ ಇದ್ದೀವಿ ನಾವು. ನೋಡಿ ನೀರು ಹಾಕ್ಕೊಂಡು ಬಂದ್ವಿ. ದೇವ್ರದ್ದು ಒಳ್ಳೇದು ಮಾಡಲಪ್ಪ. ಅಲ್ಲಿಗಂತ ಹೋಗೋಕ್ಕಾಗಿಲ್ಲ, ಅಂದರೆ ಆಗೋದೇ ಇಲ್ಲ ಅಂತಲ್ಲ, ಆಗುತ್ತೆ, ಅದು ಸ್ವಲ್ಪ ಟೈಮ್ ಆಗುತ್ತಲ್ಲ. ಇಲ್ಲೇಯಿಂದನೇ ನಾವೇನಾದರೂ ತಪ್ಪು ಮಾಡಿದರೆ ಕ್ಷಮಿಸು ಅಂತ ಕೇಳಿಕೊಂಡು ಅಲ್ಲಿಂದ ಬಂದ್ವಿ. ಇದು ಏನಪ್ಪ ಕ್ಯೂ, ದೇವಸ್ಥಾನದಿಂದ ಆಚೆಗೆ ಬರೋಷ್ಟೊತ್ತಿಗೆ ಇನ್ನೊಂದು ಕ್ಯೂ ಸ್ಟಾರ್ಟ್ ಆಗಿದೆ ಅಂತ ನೋಡೋಷ್ಟೊತ್ತಿಗೆ ಅಲ್ಲಿ ಅಡುಗೆ ಮಾಡ್ತಾಯಿದ್ರಲ್ವ ಫ್ರೆಂಡ್ಸ್ ಪ್ರಸಾದಕ್ಕೆ. ಇವಾಗ ಪ್ರಸಾದ ಇಸ್ಕೊಳಕ್ಕೆ ಆ ಕ್ಯೂ ನಿಂತ್ಬಿಟ್ಟಿದ್ದಾರೆ ನೋಡಿ. ಅವರು ಅಡುಗೆ ಮಾಡು ಅಷ್ಟು ಹೊತ್ತೂ ನಾವು ದೇವಸ್ಥಾನದ ಒಳಗಡೆ ಇದ್ದೀವಿ. ಅಷ್ಟು ಜನ ಇದ್ದಾರೆ ದೇವ್ರ ದರ್ಶನ ಮಾಡೋಕ್ಕೆ. ಅಷ್ಟೊಂದು ಜನದ ಮಧ್ಯೆ ನಾವು ದೇವ್ರ ದರ್ಶನ ಮಾಡ್ಕೊಂಡು ಆಚೆಗೆ ಬಂದ್ವಿ. ದೇವ್ರ ಪ್ರಸಾದ ಪಲಾವು ಮತ್ತು ಜಾಂಗೀರು ಕೊಟ್ಟಿದ್ದರು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಹೊಟ್ಟೆ ತುಂಬ ಪ್ರಸಾದ ಕೊಟ್ಟರು, ಅದು ಒಂದು ಇಷ್ಟ ಆಯಿತು. ಯಾಕಂದರೆ ಲೇಟ್ ಆಗುತ್ತೆ, ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಷ್ಟೊತ್ತಿಗೆ ಆಗೋದಿಲ್ಲ. ಚೆನ್ನಾಗಿತ್ತು. ಇಲ್ಲೂ ದೇವ್ರದ್ದು ಪ್ರಸಾದ ತೀರ್ಥ ಕೊಡ್ತಿದ್ರು. ತೀರ್ಥ ಇಸ್ಕೊಂಡು ಒಂದು ಕಡೆ ಕೂತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಅಕ್ಕ ಮಕ್ಕಳು ಮತ್ತು ನಮ್ಮ ಕಕ್ಕಿನ ಮಕ್ಕಳು ಯಾರೂ ಬಂದಿರಲಿಲ್ಲ. ನೋಡಿ ದೇವಸ್ಥಾನದಿಂದ ಆಚೆಗೆ ಬಂದಮೇಲೆ ಫೋನ್ ಮಾಡಿದ್ವಿ, ಎಲ್ಲಿದ್ದೀರಾ, ಬರ್ತೀರಂದರೆ ಬನ್ನಿ ಅಂತ ಹೇಳಿ. ಸರಿ ಆಯಿತು ಬರ್ತೀವಿ, ನಾವು ಬರ್ತೀವಿ ಅಂತೇಳಿ ಇವಾಗ ಬಂದಿದ್ದಾರೆ ನೋಡಿ. ನಾವು ಊಟ ಮಾಡ್ಕೊಂಡು ಇವಾಗ ಆಚೆಗೆ ಮನೆಗೆ ಹೊಟ್ಟಿದ್ದೀವಿ. ಇವಾಗ ಬಂದಿದ್ದಾರೆ. ಅವರು ಇಸ್ಕೊಂಡ್ರು ಸ್ವಲ್ಪ ಪ್ರಸಾದ. ನೋಡಿ ಆಕ್ಳದ ಕಾಲು ನೋಡಿರಿ ಫ್ರೆಂಡ್ಸ್, ಅಲ್ಲಿ ಭುಜದ ಹತ್ರ ಇದೆ. ನಂಗೆ ನೋಡಿ ಶಾಕ್ ಆಗಿತ್ತು ಇದು. ನೋಡಿ ಇಲ್ಲಿ ಬಂದಿದ್ದಾರೆ ಇವಾಗ ಪ್ರಸಾದ ಇಸ್ಕೊಂಡು ಅಲ್ಲೇ ಊಟ ಮಾಡ್ರಾ ಅಂತ ಹೇಳಿದ್ರೆ ಕೇಳ್ತಾನೇ ಇಲ್ಲ ಇವರು. ನಾವು ಮನೆಗೆ ಹೋಗಿ ಊಟ ಮಾಡ್ತೀವಿ, ಇಲ್ಲೇನು ಊಟ ಮಾಡೋಂಗಿಲ್ಲ ಅಂತ ಹೇಳಿದ್ರೆ ಸರಿ ಆಯ್ತು ಬಿಡಪ್ಪ ಅಂತ, ನಿಮ್ಮ ಇಷ್ಟ, ನೀವೇ ತಾನೇ ತೊಗೊಂಡೋಗೋದು ಅಂತೇಳಿ ಅಲ್ಲೆಯಿಂದ ಮನೆಗೆ ಹೊಟ್ಟಿವಿ. ಅಂದರೆ ಅವ್ರ ಮನೆ ಅಲ್ಲೆಯಿಂದ ಒಂದು 5 ನಿಮಿಷ ಅಷ್ಟೇ ಇರೋದು ದೇವಸ್ಥಾನದಿಂದ. ಇವನು ಇದಾನಲ್ಲ ನಮ್ಮ ಕಕ್ಕಿನ ಮಗ, ಇವನು ಹೇಳ್ತಾನೆ ಏನಮ್ಮ ಯೂಟ್ಯೂಬರ್ ಬರೀ ವೀಡಿಯೋ ಮಾಡೋದೇನೆ ನಿಂದು, ಇನ್ನೇನು ಕೆಲಸ ಇಲ್ಲ ಅಂತ ಕೇಳಿದೆ. ಹೂನಪ್ಪ ಅದೇ ನಿಂದೂ ವೀಡಿಯೋ ಮಾಡ್ತೀನಿ ನೋಡಿ, ಇವಾಗ ಬರ್ತೇ ಇಲ್ಲ ನಾನು ವೀಡಿಯೋನಾಗ ಅಂತ ಕೇಳಿದ್ರೆ ನಂಗೇನು ಬರ್ತೀನಿ, ನನಗೇನಾಗುತ್ತೆ ಅಂತ ಹೇಳ್ದೆ. ನೋಡಿ ಕುತ್ಕೊಂಡು ಮಾತಾಡ್ತಿದ್ದಾರೆ. ಈ ಸಣ್ಣ ಸಣ್ಣ ಹುಡುಗರು ಸೇರ್ಕೊಂಬಿಟ್ರೆ ಇನ್ನು ಅವ್ರದ್ದೇ ಒಂದು ಪ್ರಪಂಚ ಇರುತ್ತೆ, ನಮ್ಮದು ದೊಡ್ಡವ್ರದ್ದೇ ಬೇರೆ. ಆಮೇಲೆ ಆಚೆ ಕಡೆ ಇಲ್ಲಿ ಮಂಡಕ್ಕಿ, ಬೆಂಡು, ಬಟಾಸು, ಖಾರ, ಬೂಂದಿ ಎಲ್ಲ ಮಾರ್ತಾಯಿದ್ರು. ನೋಡಿ ಫ್ರೆಂಡ್ಸ್ ಎಷ್ಟು ಟ್ರಾಫಿಕ್ ಆಗಿದೆ. ಕ್ಯೂ ನೋಡಿ ರೋಡ್ ಸೈಡೆಲ್ಲ ಬಂದುಬಿಟ್ಟಿದೆ, ಗಾಡಿಗಳು ಮೂವೇ ಆಗ್ತಾಯಿಲ್ಲ. ನಾವಿಲ್ಲೇ ಇದ್ದ ದೇವ್ರ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಇವಾಗ ಮನೆಗೆ ಬಂದ್ವಿ. ನಮ್ಮಮ್ಮ ಅವರು ವಾಪಸ್ ಬಳ್ಳಾರಿಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಮತ್ತೆ ಹೊಸ ವಿಡಿಯೋದಿಂದ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್.